ಹಾಯ್ ಹಲೋ ನಮಸ್ಕಾರ. ಅಚ್ಚರಿ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನಲ್ಲಿ ಏನೇನು ಟ್ರೈನಿಂಗ್ ಇರುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಒಂದು ಪುಟ್ಟ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಗಾರ್ಮೆಂಟ್ ಡಿಸೈನಿಂಗ್ ಕೋರ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸಸ್ ನೀವೆಲ್ಲರೂ ಕೆಲವೊಬ್ರು ಕಲ್ತಿದ್ದೀರಾ, ಕೆಲವೊಬ್ರು ನಮ್ಮ ಚಾನೆಲ್ನ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಈಗ ಇನ್ ಡೀಟೇಲಾಗಿ ನಿಮಗೆ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ, ಗಾರ್ಮೆಂಟ್ ಡಿಸೈನಿಂಗ್ ಕೋರ್ಸ್, ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್, ಹಾಗೆ ಸ್ಯಾರಿ ಟ್ಯಾಸಲ್ಸ್, ಸೀರೆಗೆ ಕುಚ್ಚು ಹಾಕುವಂಥ ಕ್ಲಾಸಸ್ ಕೂಡ ನಾವು ಶುರು ಮಾಡಿದ್ದೀವಿ. ಈ ಕೆಲವೊಂದು ಕಾರಣಗಳಿಂದಾಗಿ ಸ್ವಲ್ಪ ದಿನ ನಾವು ಯಾವುದೇ ಕ್ಲಾಸಸ್ನ ಮಾಡ್ತಿರ್ಲಿಲ್ಲ, ಸ್ಟಾಪ್ ಮಾಡಿದ್ವಿ. ಬಟ್ ಈಗ ಒಂದು ಹೊಸ ಇನ್ಸ್ಟಿಟ್ಯೂಟೇ ರೆಡಿ ಮಾಡಿದ್ದೀವಿ. ನಿಮ್ಮೆಲ್ರಿಗೆ ಹೇಳ್ಕೊಡೋಕ್ಕೋಸ್ಕರನೇ ನಾವು ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರ ಇಷ್ಟು ವರ್ಷಗಳು. ಇನ್ನು ಮುಂದೆನೂ ಕೂಡ ನಿಮ್ಮೆಲ್ಲರೂ ಸಹಕಾರ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಾರ್ಮೆಂಟ್ ಡಿಸೈನಿಂಗ್ ಕೋರ್ಸಲ್ಲಿ ಏನೇನಿರಬಹುದು ಮತ್ತು ಏನೇನು ಹೇಳ್ಕೊಡ್ಬೋದು, ಹಾಗೆ ನಮ್ಮಲ್ಲಿ ಯಾಕೆ ಕಲಿಬೇಕು, ಏನು ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ. ಈಗ ಬೇರೆ ಕಡೆ ಎಲ್ಲ ನೀವು ಕಲಿತೀರಾ ಅಂದರೆ ಡಿಸೈನಿಂಗ್ ಕೋರ್ಸಸ್ ಇದೆ, ಅಥವಾ ಫ್ಯಾಷನ್ ಡಿಸೈನಿಂಗ್ ಕೋರ್ಸು, ಟೈಲರಿಂಗ್ ಕ್ಲಾಸಸ್ ಅಂತ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲೆಲ್ಲ ಬಂದು ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಥವಾ ಥಿಯರಿ ಟ್ರೈನಿಂಗ್ನ ಕೊಡ್ಬೋದು. ಬಟ್ ನಮ್ಮಲ್ಲಿ ಜಾಯ್ನ್ ಆದರೆ ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ, ನಾವು ಬೊಟಿಕ್ನ ರನ್ ಮಾಡ್ತಾ ಇರೋದ್ರಿಂದ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಕಸ್ಟಮರ್ ಯಾವ ರೀತಿ ಕಂಪ್ಲೇಂಟ್ ಮಾಡ್ತಾರೆ, ಕಸ್ಟಮರ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಒಂದು ಬೊಟಿಕ್ನ ಓಪನ್ ಮಾಡಿದ್ರೆ ಆ ಬೊಟಿಕ್ಗೆ ನಮ್ಗೆ ಏನೇನು ಬೇಕಾಗಬಹುದು, ಬೊಟಿಕ್ನ ಮ್ಯಾನೇಜ್ ಮಾಡೋದು ಯಾವ ರೀತಿ, ಆ ರೀತಿ ಎಲ್ಲ ನಿಮಗೆ ರಿಯಲ್ ಟೈಮ್ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ನೀವು ನಮ್ಮ ಕೋರ್ಸ್ನ ಮುಗಿದ ಮೇಲೆ ನಮ್ಮ ಬೊಟಿಕ್ನಲ್ಲೇ ಬಂದು ನಿಮಗೆ ಟ್ರೈನಿಂಗ್ನ ಕೊಡ್ತೀವಿ. ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ಯಾವ ರೀತಿ, ಕಸ್ಟಮರ್ ಮೆಷರ್ಮೆಂಟ್ ತೊಗೊಳ್ಳೋದು ಯಾವ ಥರ, ಅಥವಾ ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸಲ್ಲಿ ಯಾವ ರೀತಿ ಮೆಷರ್ಮೆಂಟ್ ಮಾಡಬೇಕು ಅಂತ ನಿಮಗೆ ಡೈರೆಕ್ಟಾಗಿ ಟ್ರೈನಿಂಗ್ ಕೊಡ್ತೀವಿ. ಬರೀ ಕ್ಲಾಸಲ್ಲಿ ಮಾತ್ರ ಮಾಡೋದಲ್ಲ, ನೀವು ಬೊಟಿಕ್ನಲ್ಲಿ ಬಂದು ಪ್ರತಿಯೊಂದು ಸ್ಟೂಡೆಂಟ್ಗೂ 15 ಡೇಸು ಲೈವ್ ಟ್ರೈನಿಂಗ್ ಇರುತ್ತೆ ಕೋರ್ಸ್ ಮುಗ್ದಾದಮೇಲೆ. ಸೊ ಈ ಅಡ್ವಾಂಟೇಜು ನಮ್ಮ ಬೊಟಿಕಲ್ಲಿ ಮಾತ್ರ ನಿಮಗೆ ಸಿಗಲಿಕ್ಕೆ ಸಾಧ್ಯ, ಅಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸಿಗಲಿಕ್ಕೆ ಸಾಧ್ಯ. ವುಮೆನ್ಸ್ ವೇರ್ ಕಂಪ್ಲೀಟಾಗಿ ಇನ್ಕ್ಲೂಡ್ ಮಾಡಿದ್ದೀವಿ. ಬ್ಲೌಸಸಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ಇದೆ, ಸ್ಕರ್ಟ್ಸ್ ಇದೆ, ಲೆಹೆಂಗಾಗಳಿದ್ದಾವೆ, ಹಾಗೆ ಪ್ಯಾಂಟ್ ವೆರೈಟೀಸ್ ಇದೆ. ಹೆಣ್ಮಕ್ಳು ಉಡುಪುಗಳೆಲ್ಲ ಹೇಳ್ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಹೊಲಿಯೋದು ಯಾವ ರೀತಿ, ಅಥವಾ ಅವ್ರಿಗೆ ಫ್ರಾಕ್ನ ಯಾವ ರೀತಿ ಡಿಸೈನ್ ಮಾಡೋದು, ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಬೇಸಿಕ್ ಸ್ಟಿಚಿಂಗಿಂದ ನಿಮ್ಗೆ ಏನೂ ಗೊತ್ತಿಲ್ಲ, ನಾನು ಇದೇ ಮೊದಲನೇ ಸಲ ಇದನ್ನು ಕಲಿಬೇಕು ಅಂತಿದ್ದೀನಿ, ತುಂಬ ಆಸಕ್ತಿ ಇದೆ, ಮತ್ತು ಬೆಂಗಳೂರಲ್ಲೇ ಅಕ್ಕಪಕ್ಕದಲ್ಲಿ ಹುಡುಕ್ತಾ ಇದ್ದೀನಿ ಅನ್ನೋರು ಧಾರಾಳವಾಗಿ ನಮ್ಮ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್ನ ಜಾಯ್ನ್ ಆಗಬಹುದು. ಇದು ಎಲ್ಲೂ ದೂರ ಇಲ್ಲ. ರಾಜ್ಕುಮಾರ್ ಮೆಮೋರಿಯಲ್ ಹಾಲ್ ಅಥವಾ ಅಪ್ಪು ಪುಣ್ಯಭೂಮಿ ಏನಿದೆಯೋ ಅದರ ಆಪೋಸಿಟಲ್ಲೇ ಇದೆ. ರಾಜ್ಕುಮಾರ್ ಸಮಾಧಿ ಬಸ್ ಸ್ಟಾಪಲ್ಲಿ ಇಳಿದು ನಿಂತ್ಕೊಂಡು ನೋಡಿದ್ರೆ ನಿಮಗೆ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್ ಕಾಣಿಸುತ್ತೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಮೇಲ್ಗಡೆ ಇರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾನು PDF ಶೇರ್ ಮಾಡ್ತೀನಿ ಈ ಕಂಪ್ಲೀಟ್ ಕೋರ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ. ಹಾಗೆ ಆರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಅಥವಾ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಾಟ್ಸಪ್ಗೆ ಮೆಸೇಜ್ ಮಾಡಿ. ಇಷ್ಟು ದಿನ ಕೊಟ್ಟಿರೋಂಥ ಸಹಕಾರ ತುಂಬಾ ಸಹಾಯ ಆಗಿದೆ. ಇನ್ನು ಮುಂದೆ ಕೂಡ ನಿಮ್ಮ ಸಹಾಯ ಬೇಕು, ನಿಮ್ಮ ಸಹಕಾರ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ ಇರುತ್ತೆ, ಯಾವ ಥರ ಇದೆ ಆನ್ಲೈನ್ ಕ್ಲಾಸಸ್ ಹೇಗೆ ಅಂತ. ಆನ್ಲೈನ್ ಕ್ಲಾಸಸ್ ಇರೋದಿಲ್ಲ, ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಡೈರೆಕ್ಟ್ ಆಫ್ಲೈನ್ ಕ್ಲಾಸಸ್ ಅಷ್ಟೇ. ವೀಕ್ಲಿ 4 ಡೇಸ್ ಇರುತ್ತೆ. ಮತ್ತು ಕ್ಲಾಸಸ್ಸೆಲ್ಲ ಏನೇನು ಅವೈಲಬಲ್ ಅಂದರೆ ಏನೇನು ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡ್ತೀವಿ, ಎಲ್ಲ ಇನ್ಫಾರ್ಮೇಷನ್ ಬೇಕಿದ್ರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ತುಂಬ ಕಾಲ್ಸ್ಗಳು ಬರ್ತಾನೆ ಇತ್ತು, ಮ್ಯಾಮ್ ನೀವು ಕ್ಲಾಸಸ್ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ಕ್ಲಾಸ್ ಮಾಡಿ ಅಂತ. ಸೊ ಮತ್ತೆ ಶುರು ಮಾಡಿದ್ದೀನಿ, ಹೊಸ ಹೆಜ್ಜೆನ ಇಟ್ಟಿದ್ದೀನಿ. ನೀವೆಲ್ಲರೂ ನನ್ನ ಜೊತೆಯಾಗಿದ್ದರೆ ನಾನು ಕೂಡ ಇನ್ನು ಮುಂದೆ ಸಾಕ್ತಾ ಇರ್ತೀನಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಇದನ್ನು ನಮ್ಮ ಇನ್ಸ್ಟಿಟ್ಯೂಟ್ನ ವಿಸಿಟ್ ಮಾಡಬೇಕು ಅಂತಿರೋರು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಲೊಕೇಶನ್ನ ಶೇರ್ ಮಾಡ್ತೀನಿ. ನೀವು ವಿಸಿಟ್ ಮಾಡಿ ಡೈರೆಕ್ಟಾಗಿ ಕೂಡ ಮಾತಾಡಿ, ನಿಮ್ಮ ಡೌಟ್ಸ್ ಏನಿದೆಯೋ ಅದನ್ನು ಕ್ಲಿಯರ್ ಮಾಡ್ಕೊಬೋದು. ಇಲ್ಲಿ ಅಡ್ರೆಸ್ ಕೂಡ ಬರ್ತಾ ಇದೆ ನೋಡಿ, ನಂದಿನಿ ಲೇಔಟ್ ಆಪೋಸಿಟು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಅಂತ. ಇಲ್ಲಿ ಬಂದು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.